2 ದಿನಗಳಿಂದ ಇಷ್ಟೆಲ್ಲ ಹೈ ಡ್ರಾಮಾ ಸೃಷ್ಟಿ ಆಗ್ತಾ ಇತ್ತಲ್ಲ. ಸ್ವತಃ ಕಿಚ್ಚ ಸುದೀಪ್ ಅವರೇ ಈ ಎಲ್ಲ ಬೆಳವಣಿಗೆಗಳಿಗೆ ಎಂಟ್ರಿ ಆಗಬೇಕಾಗಿತ್ತು. ಅವರು ಎಂಟ್ರಿ ಹಾಕಿದ್ದೆ ತಡ ಎಲ್ಲ ಹೈ ಡ್ರಾಮಾ ಮುಕ್ತಾಯ ಆಗೋಯ್ತು. ಪ್ರಮುಖವಾಗಿ 2 ದಿನಗಳ ಕಾಲ ಕಿಚ್ಚ ಸುದೀಪ್ ಅವರು ಸುಮ್ಮನಿದ್ರು. ನಿಯಮಗಳು ಉಲ್ಲಂಘನೆ ಆಗಿದೆ, ಅಲ್ಲಿ ಸರಿಯಾಗಿ ವ್ಯವಸ್ಥೆ ಆಗಿರಲಿಲ್ಲ ಅನ್ನೋ ಕಾರಣಕ್ಕೆ 2 ದಿನಗಳ ಕಾಲ ಸುಮ್ಮನಿದ್ದ ಸುದೀಪ್ ನಿನ್ನೆ ಇದ್ದಕ್ಕಿದ್ದಂತೆ ಎಂಟ್ರಿ ಆದ್ರು ಈ ಬೆಳವಣಿಗೆಗೆ. ಕೊನೆಗೂ ಕಿಚ್ಚನ ಎಂಟ್ರಿಯಿಂದಲೇ ಈ ಎಲ್ಲಾ ಸಮಸ್ಯೆಗಳು ಬಗೆಹರಿದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಮಾತನಾಡಿದ್ರು ಕಿಚ್ಚ ಸುದೀಪ್. ಜಸ್ಟ್ ಒಂದು ಫೋನ್ ಕಾಲ್. ಈ ವಿಚಾರದಲ್ಲಿ ಬಿಗ್ ಬಾಸ್ ತಪ್ಪು ಮಾಡಿಲ್ಲ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ರು ಕಿಚ್ಚ ಸುದೀಪ್. ನಿಯಮ ಉಲ್ಲಂಘನೆ ಆಗಿದ್ದಲ್ಲಿ ಬಿಗ್ ಬಾಸ್ ಪಾತ್ರ ಯಾವುದೂ ಇಲ್ಲ. ಶೋ ಮಧ್ಯದಲ್ಲಿ ಸಮಸ್ಯೆ ಆಗುವುದು ಬೇಡ. ಅತಿ ದೊಡ್ಡ ರಿಯಾಲಿಟಿ ಶೋ, ಸಾಕಷ್ಟು ಬಂಡವಾಳ ಹಾಕಿರ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ರೀತಿ ಕಿಚ್ಚ ಸುದೀಪ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ನಲ್ಪಾಡ್ ಕರೆಸಿಕೊಂಡು ಡಿಕೆ ಶಿವಕುಮಾರ್ ಜೊತೆ ಮಾತನಾಡಿದ್ರಂತೆ ಸುದೀಪ್ ಮನವಿಗೆ ಕೂಡಲೇ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಂದಿಸಿದ್ದಾರೆ. ಆ ಬಳಿಕ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಆದೇಶ ವಾಪಸ್ ಪಡೆದು ಕೆಲ ಸಮಯ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ರೀತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿ ಸೂಚನೆ ಕೊಟ್ಟಿದ್ದೆ ತಡ ರಾತ್ರೋರಾತ್ರಿ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಗೇಟ್ನ ಬಾಗಿಲನ್ನ ಓಪನ್ ಮಾಡಬೇಕು, ಆ ಬೀಗವನ್ನ ಓಪನ್ ಮಾಡಬೇಕು ಅಂತ. ಅದರಂತೆ ಸಿಬ್ಬಂದಿ ಬಂದರು, ಗೇಟ್ನ ಬೀಗವನ್ನ ಕೂಡ ಓಪನ್ ಮಾಡಿ ಹೋಗಿದ್ದಾರೆ. ಇನ್ನೊಂದು ಗಮನದಲ್ಲಿರಲಿ, ಅಷ್ಟು ಗೇಟ್ಗಳ ಬೀಗ ಮಾತ್ರ ಓಪನ್ ಆಗಿಲ್ಲ. ಒಂದೇ ಒಂದು ಗೇಟ್ನ ಬೀಗ ಓಪನ್ ಆಗಿದೆ. ಅದು ಬಿಗ್ ಬಾಸ್ ರಿಯಾಲಿಟಿ ಶೋ ನಡೆಯುವಂತಹ ಆ ಮನೆಯ ಜಾಗದ ಗೇಟ್. ಹಾಗಾಗಿ ಅದನ್ನ ಓಪನ್ ಮಾಡಿದ್ದು ಸ್ಪರ್ಧಿಗಳು ಒಳಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಶೋ ಈಗ ಸದ್ಯಕ್ಕೆ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಕಿಚ್ಚ ಸುದೀಪ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಟ್ವೀಟ್ ಮೂಲಕ ಧನ್ಯವಾದ ಹೇಳಿದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ.